ಔಟ್ಸೈಡ್ ಸ್ಪಿಯರ್ ಅಲ್ಲಿ CN ಬಾಲಕೃಷ್ಣ ಅವರು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನೋಡ್ಕೊಂಡು ಬಂದ್ವಿ. ಈಗ ಮನೆ ಒಳಗಡೆ ಅಟ್ಮಾಸ್ಫಿಯರ್ ಅಲ್ಲಿ ಸರ್ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಮನೆ ಒಳಗಡೆ ಹುಲಿ ಆಗಿರ್ತಾರೋ ಅಥವಾ ಎಲ್ಲಾದ್ರೂ ಇಲಿ ಆಗಿರ್ತಾರೋ, ಹೇಗೆ ಇದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಳ್ಳೋದಿದೆ. ಈಗ ಎ ಡೇ ವಿತ್ ಲೀಡರ್ ಫ್ಯಾಮಿಲಿ ಸೆಗ್ಮೆಂಟ್ ಅಲ್ಲಿ ಒಳಗಡೆ ಏನಾಗುತ್ತೆ ಅನ್ನೋ ವಿಷಯನ ತಿಳ್ಕೊಳ್ಳೋಣ ಬನ್ನಿ. ಈಗ ಫಸ್ಟಿಗೆ ಮೇಡಮ್ ಇಂದ ಶುರು ಮಾಡ್ತೀನಿ, ಯಾಕಂದ್ರೆ ಸರ್ನ ಲೀಡ್ ಮಾಡಿಕೊಂಡು ಸಾಕಷ್ಟು ಪ್ರೋಸ್ ಅನ್ನ ತಗೊಂಡಿದ್ದೀನಿ. ಈಗ ಮೇಡಮ್, ಸರ್ ಈಗ ಪಬ್ಲಿಕ್ ಸ್ಪಿಯರ್ ಇಂದ ಹೊರತಾಗಿ ಸರ್ನ ನೀವು ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ಶಾರ್ಟ್ ಆಗಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಹೆಂಗೆ ಅಂತಂದರೆ ನಾವು ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರ ಮಧ್ಯೆ, ಜೊತೆಗೆ ಒಳ್ಳೆ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾವುದ್ರಲ್ಲಾದ್ರೂ ಕೂಡ ಇಬ್ಬರದು ಅಂಡರ್ಸ್ಟ್ಯಾಂಡಿಂಗು ಮತ್ತೊಂದು ಎಲ್ಲ ಇದೆಯಲ್ಲ. ಸೊ ನನಗೆ ತುಂಬ ಹೆಮ್ಮೆಯಿಂದ ನಾನು ತುಂಬ ಒಳ್ಳೆಯವರು, ನಮಗೆಲ್ಲ ರೀತಿಯೂ ಕೋಆಪ್ರೇಷನ್ ಕೊಡ್ತಾರೆ ಅನ್ನೋ ಒಂದು ಇದು ನಮಗೆ ಇದೆ ಖಂಡಿತವಾಗಿ ಎಲ್ಲ ವಿಚಾರದಲ್ಲೂ ಕೂಡ. ಇದುವರೆಗೂ ಆಗಿರೋದು ಹಿಂಗೇನೆ 19 ವರ್ಷದಿಂದನೂ ಕೂಡ. ಹಾಗಾಗಿ ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಬಟ್ ನಮಗೆ ತುಂಬಾ ಒಂಥರ ಹೆಮ್ಮೆ ಅಂತ ನಾನು ಅನ್ಕೋತೀರಾ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಕೇಳೋದಕ್ಕಿಂತ ಮುಂಚೆ ಮೇಡಮ್ ಮೇಲೆ ಒಂದು ಸೀರಿಯಸ್ ಕಂಪ್ಲೇಂಟ್ ಇದೆ. ಅಕಸ್ಮಾತ್ ಈ ಇಂಟರ್ವ್ಯೂ ಸರಿ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಮೇಡಮೇ ಕಾರಣ. ಯಾಕೆ ಅಂತಂದ್ರೆ ಎಷ್ಟು ರುಚಿಯಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ಅಂತಂದ್ರೆ, ನಾನು ನಮ್ಮ ಕ್ಯಾಮ್ರಾ ಕ್ಯೂ ಬಂದಿರುವಂತ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ಒಂದು ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇತ್ತು. ತುಂಬಾ ತಿಂದಾಗ, ತುಂಬಾ ರುಚಿಕರವಾಗಿರುವಂತ ತಿಂದಾಗ ಮೈಂಡ್ ವರ್ಕ್ ಮಾಡೋದು ಸ್ವಲ್ಪ ಸ್ಲೋ ಮಾಡೋದಂತೆ, ಯಾಕಂದ್ರೆ ಜಾಸ್ತಿ ಪ್ರೋಸೆಸ್ ಪಚನ ಕ್ರಿಯೆಗೆ ಹೋಗುತ್ತಂತೆ. ಆ ರೀತಿ ಮಾಡಿದ್ದಾರೆ ಮೇಡಮ್, ಅಂತ ರುಚಿಕರ ಅಡಿಗೆಯನ್ನ ಮಾಡಿದ್ದಾರೆ. ಅಕಸ್ಮಾತ್ ಇಂಟರ್ವ್ಯೂ ಸೆಗ್ಮೆಂಟ್ ಸರಿ ಬರ್ದೆ ಹೋದ್ರೆ ನಂದಲ್ಲ, ಸರಿ ಬಂದ್ರೆ ಕ್ರೆಡಿಟ್ ಎಲ್ಲ ನನಗೆ ಕೊಡ್ಬೋದು. ಸರ್, ಈಗ ನೀವು ಅಂತ ಒಂದು ಅದ್ಭುತವಾದ ಅಡಿಗೆ ಮನೆ ಒಂದು ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕರತಲಾಗತಗೊಳಿಸ್ಕೊಂಡಿದ್ದೀರಾ. ಈಗ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಸರಿಂದ ಶುರು ಮಾಡೋಣ. ನೀವು ಇವ್ರನ್ನ ಇಷ್ಟಪಡ್ಬೇಕಾದ್ರೆ ಇವರ ಕೈ ರುಚಿಯನ್ನ ಯಾವತ್ತಾರು ತಿಂದಿದ್ರೋ ಹೇಗೆ? ಕೈ ರುಚಿನ ಬಹುಶಃ ಮದುವೆ ಆದಮೇಲೆ ಕೈ ರುಚಿ ತಿಂದಿದ್ದು. ಸೊ ಮೊದಲು ಆ ಥರ ಕೈ ರುಚಿ ಏನು ತಿಂದಿರಲಿಲ್ಲ. ಒಂದು ರೀತಿ ಅವಳನ್ನು ನಾನು ಇಷ್ಟಪಟ್ಟು ಪ್ರೀತಿಪಟ್ಟು ಮದುವೆ ಆಗಿದ್ದಂಥದ್ದು. ಕೆಲವು ಸಂದರ್ಭದಲ್ಲಿ ಅಡಚಣೆಗಳು ಕೂಡ ಬಂತು. ಆಮೇಲೆ ಅದೆಲ್ಲ ಸರಿ ಆಯ್ತು. ಓಕೆ, ನೀವು ಇದನ್ನ ಹೇಳ್ಕೊಳ್ದೆ ಹೋದ್ರು ಕೂಡ ನಾನು ಡಿಗ್ ಮಾಡಿ ಕೇಳ್ತಾ ಇದ್ದೆ, ಯಾಕಂದ್ರೆ ಮೇಡಮ್ ರಿವೀಲ್ ಮಾಡಿ ಆಗಿತ್ತು ನಮ್ದು ಲವ್ ಮ್ಯಾರೇಜ್ ಅಂತ. ಮೇಡಮ್ ಸ್ವಲ್ಪ ನಾಚ್ಕೋಬಹುದು, ನಿಮ್ಗೆ ನಾಚ್ಕೊಳ್ಳೋ ಅಂತ ಒಂದು ಫೇವರ್ ಅನ್ನ ಕೊಡೋದಿಲ್ಲ, ಅಂತ ಒಂದು ಸೌಲಭ್ಯವನ್ನ ಇಲ್ಲಿ ಕೊಡೋದಿಲ್ಲ. ಸರ್, ನೀವು ಹೇಳ್ಬೇಕು ವ್ಯೂವರ್ಸಿಗೆ ಹೇಳ್ಬೋದಾದ ಲಿಮಿಟ್ಸ್ ಅಲ್ಲಿ ನಿಮ್ಮ ಇಬ್ಬರ ಭೇಟಿ ಹೇಗಾಯ್ತು, ಭೇಟಿ ಸ್ನೇಹಕ್ಕೆ, ಸ್ನೇಹ ಪ್ರೀತಿಗೆ ಯಾವ ರೀತಿ ಕನ್ವರ್ಟ್ ಆಯ್ತು? ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳಿಗೆ ಇಂಥ ವಿಷಯಗಳು ಗೊತ್ತಿರುವಂತ ಸಾಧ್ಯತೆ ತುಂಬಾ ಕಮ್ಮಿ. ಇಲ್ಲಿರೋರೆಲ್ಲ ಒಂದ್ಸಲ ಬಾಯಿ ಕಳ್ಕೋಬೇಕು, ಹೌದಾ ಅಂತ ಆ ಥರದ್ದು ಏನಾದ್ರು ಒಂದು ರಿವೀಲ್ ಮಾಡಿ ಸರ್. ಸೊ ಇವಳು ಆಕ್ಟಿವಿಟೀಸ್ ಸಾಮಾನ್ಯವಾಗಿ ಎಲ್ಲ ಬೆರೀತಿದ್ದು, ಮಾತನಾಡ್ತಕ್ಕಂಥ ಒಂದು ಶೈಲಿ, ಒಂಥರ ಆತ್ಮೀಯವಾಗಿ ಒಂದು ಎಲ್ಲ ನಮಗೆ ಮುಂದಕ್ಕೆ ಒಂಥರ ಸಂಗಾತಿ ಆಗಿರ್ತಕ್ಕಂಥದಕ್ಕೆ ಸೂಕ್ತ ಅನ್ನೋದೊಂದು ಮದುವೆಗಿಂತ ಮುಂಚೆನೆ. ಏಕೆಂದರೆ ನಮ್ಮ ಮಧ್ಯದ ಅಣ್ಣ ಮದುವೆ ಆದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಎಂಗೇಜ್ಮೆಂಟ್ಗೆ ಹೋದಾಗ, ಸೊ ನಾನೇ ಡ್ರೈವಿಂಗ್ ಮಾಡಬೇಕಾದಾಗ ಅವತ್ತೇ ಪಕ್ಕಕ್ಕೆ ಬಂದು ಈ ಧೈರ್ಯವಾಗಿ ಕೂತ್ಕೊಂಡು ನಾನು ಕರೆದೆ. ಅವಾಗ ಅವತ್ತಂದರೆ ಏನೋ ಒಂಥರ ಇವಳು ಮಾತನಾಡ್ತಕ್ಕಂಥ ರೀತಿ, ಆತ್ಮೀಯತೆ, ಜೊತೆಗೆ ಮುಂದಕ್ಕೆ ಇವಳು ಸೂಕ್ತ ಸ್ಥಾನನ ನನ್ನ ಸಂಗಾತಿಯಾಗಿ ಹೆಂಡತಿಯಾಗಿ ತುಂಬುವಂಥದ್ದಕ್ಕೆ ಸೂಕ್ತ ಅನ್ನೋ ಒಂದು ಭಾವನೆಯಲ್ಲಿ ನಾವು ಪ್ರೀತಿಪಟ್ಟು. ಸೊ ಅದು ಮಧ್ಯದಲ್ಲಿ ಕೆಲವು ಸಣ್ಣ ಪುಟ್ಟ ಒಂದು ಒತ್ತಡದಲ್ಲಿ ವ್ಯತ್ಯಾಸಗಳಾಗಂಥ ಸಂದರ್ಭ ಬಂತು. ಆದರೆ ಅವಳು ಕೂಡ ನನ್ನನ್ನೇ ಮದುವೆ ಆಗಬೇಕು ಅಂತ ಇದು ಮಾಡಿದ್ರು. ನಾನು ಕೂಡ ಅವಳ ಬಗ್ಗೆ ನಾನು ಅವಳನ್ನೇ ಮದುವೆ ಆಗಬೇಕು ಅನ್ನೋ ಲೆಕ್ಕಾಚಾರ ಇದರಲ್ಲಿ ನನ್ನ ಮದುವೆ ಆದದ್ದು. ಓಕೆ, ಫಸ್ಟಿಗೆ ಪ್ರಪೋಸ್ ಯಾರಾದರೂ ಮಾಡಿದ್ರೆ ಯಾರು ಮಾಡಿದ್ರು? ಪ್ರಪೋಸ್ ನಾನೇ ಮಾಡಿದ್ದೆ. ಓಕೆ, ಈಗ ಮನ್ಮಥ ರಾಯ ಅಂದ್ರೆ ಗಾಡೆಸ್ ಆಫ್ ಲವ್ ವೀನಸ್ ಬಾಣವನ್ನ ಬಿಡ್ಬೇಕಾದ್ರೆ ಆ ಬಾಣ ಫಸ್ಟ್ ಯಾರಿಗೆ ಚುಚ್ಚಿತ್ತು? ನಿಮ್ಗೆ ಅಂತ ಆದ್ರೆ ಮೇಡಮ್ ನಿಮಗೆ ಗೊತ್ತಿತ್ತಾ ಇವರು ಸೀಕ್ರೆಟ್ಲಿ ನಿಮ್ ಬಗ್ಗೆ ಎಲ್ಲ ಒಂದ್ ಕಡೆ ಮಮಕಾರ ಹೆಚ್ಚಾಗ್ತಾ ಇದೆ, ಪ್ರೀತಿ ಬೆಳೀತಾ ಇದೆ ಅಂತ ನಿಮ್ಗೆ ಗೊತ್ತಾಗಿತ್ತು? ಆಬ್ವಿಯಸ್ಲಿ ಫಸ್ಟ್ ಇವರಿಗೆ ಆ ಬಾಣ ತಾಗಿರತ್ತೆ ಅಂತ ಅನ್ಕೋತೀನಿ, ಇಫ್ ಐ ಆಮ್ ರೈಟ್. ನಿಮ್ಗದು ಗೊತ್ತಿತ್ತಾ? ನನಗೆ ಒಂದು ಇನ್ಸಿಡೆನ್ಸ್ ಅಲ್ಲಿ ಗೊತ್ತಾಯ್ತು. ಯಾಕೆಂದ್ರೆ ಯೂಶಲಿ ರಜಾ ಬಂದಾಗ ನಮ್ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ವಿ ಬೆಂಗಳೂರಿಗೆ. ಡೈರಿನಲ್ಲಿದ್ರು ಅವರು, ಜಾಬ್ ಅಲ್ಲಿ ಇದ್ರು ದೊಡ್ಡಪ್ಪ. ಸೊ ಹಂಗಾಗಿ ಹೋಗ್ತಿದ್ವಿ. ಅಲ್ಲಿಂದ ಬಂದಾಗ 1-2 ಸರಿ
ಅಯ್ಯೋ ಅಷ್ಟೊಂದು ದಿನ ಹೋಗ್ಬಿಟ್ಟಿದ್ದೆ ಅಂತ ಕೇಳಿದ್ರು. ಹಂಗಂದ್ರೆ ನಾನು ನಮ್ಮ ಕಸಿನ್ ಜೊತೆ ಹಂಗಂದೆ ಇದೇನು ಹಿಂಗನ್ಸಿದ್ದಾರೆ ಆ ಥರ ಅಷ್ಟು ಅದಂದಾಗ ನನಗೆ ಅದಾದ್ಮೇಲೆ ಗೊತ್ತಾಯ್ತು. ಗೊತ್ತಾಯ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಅದು ನ್ಯೂ ಇಯರ್ ಬಂದ ತಕ್ಷಣ ಅದಾದ್ಮೇಲೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ರು ಹೇಗೆ ನಿಮ್ ಮುಂದೆ ಬರ್ಬೇಕಾದ್ರೆ? ಗೊತ್ತಿಲ್ಲದೆ ಇರ್ಬೇಕಾದ್ರೆ ಓಕೆ, ಅಲ್ಲಿ ಯಾರೋ ಕೂತ್ಕೊಂಡಿರೋಳು ಯಾವಾಗ್ಲೂ ನನ್ನನ್ನೇ ನೋಡ್ತಾ ಇರ್ತಾಳೆ, ನನಗೆ ಗೊತ್ತಾದಾಗ ನಾನು ಚೆನ್ನಾಗಿ ಕೂಮ್ಗಿಮ್ ಮಾಡ್ಕೊಂಡು ಬಂದು ಕೂತ್ಕೋತೀನಿ. ಆತರ ನಿಮ್ಗೆ ಏನಾದ್ರು ಸಿಗ್ನಲ್ ಸಿಗ್ತಾ ಇತ್ತು ಹೇಗೆ? ಡ್ರೆಸ್ ಚೆನ್ನಾಗಿ ಮಾಡ್ಕೊಳ್ಳೋಳು, ಜೊತೆಗೆ ಎಲ್ಲಾ ರೀತಿ ಈ ಥರ ಆಕ್ಟಿವ್ ಆಗಿ ಇರೋಂಥದ್ದು ನನಗೆ ತುಂಬಾ ಇಷ್ಟ ಆಗ್ತಿದೆ. ಸರ್, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಮೇಡಮ್ ಅವ್ರದ್ದು. ಅವ್ರು ಕಂಪ್ಲೇಂಟ್ ಮಾಡಿಲ್ಲ, ಅವ್ರ ಥ್ರೂ ನಾನು ಡೆವಿಲ್ಸ್ ಅಡ್ವೊಕೇಟ್ ಪ್ಲೇ ಮಾಡ್ತಾ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ನೀವು ಚಿತ್ರಾನ್ನ ಬೋಂಡ ಅದು ಇದು ಎಲ್ಲ ಮಾಡ್ತಾ ಇದ್ರಿ ಆಗಿನ ಟೈಮಲ್ಲಿ ಅಂತ ಅವ್ರು ಕೇಳ್ಪಟ್ಟಿದ್ದಾರೆ, ಅವ್ರು ನಂಬ್ಕೊಂಡಿದ್ದಾರೆ ಸರ್ ಮಾಡ್ತಾ ಇದ್ರು ಅಂತ. ಆದ್ರೆ ನೀವು ಯಾವತ್ತೂ ಮಾಡಿ ತಿನ್ಸಿರ್ಲಿಲ್ಲಂತೆ, ಯಾಕೆ ಅಂತ? ಅವಳೇ ನನಗಿಂತ ಅವಳು ಚೆನ್ನಾಗಿ ಮಾಡ್ತಿದ್ಲಲ್ಲ, ನಂದಿನ ತಿನ್ನೋ ಸ್ಟೇಜಲ್ಲಿ ಇರ್ಲಿಲ್ವಲ್ಲ. ಈಗ ಮೊದಲೆಲ್ಲ ನಾವು ಸ್ವಲ್ಪ ನಮ್ಮ ಮನೆಯಲ್ಲಿ ಈ ಸರ್ ಮನೆ ನಮ್ಮ ತಾಯಿಗೆ ಕೋಆಪ್ರೇಟ್ ಮಾಡೋ ಅಂಥವ್ರು ಹೆಣ್ಮಕ್ಳೆಲ್ಲ ಯಾರೋ ಬೇರೆ ರೀತಿ ಅಡುಗೆ ಇದಕ್ಕೆಲ್ಲ ಅವರು ಹಬ್ಬ ಹರಿದಿನಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ತಾಯಿಗೆಲ್ಲ ನಾನು ಸಹಾಯ ಮಾಡಿ ಎಲ್ಲ ರೀತಿ ಇವನು ಹಸು ಅಥವಾ ಎಮ್ಮೆನಲ್ಲಿ ಹಾಲು ಕರೆಯೋದ್ರಿಂದ ಹಿಡಿದು ನಮ್ಮ ತಾಯಿಗೆ ಅಸಿಸ್ಟೆಂಟ್ ಮಾಡಿದ್ರು. ನಮ್ಮ ತಾಯಿನೂ ಇಲ್ಲದೆ ಇದ್ದಾಗ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಟೊಮೊಟೆ ಹಣ್ಣಿನ ಗೊಜ್ಜಿನದು, ಚಿತ್ರಾನ್ನದ ಮಾಡ್ಕೊಳ್ಳೋಂಥದ್ದು, ಅದೇ ಉಪ್ಸಾರು ಬಸ್ಸಾರು ಅಂತೀವಿ ಅದನ್ನ ಮಾಡ್ಕೊಡೋಂಥದ್ದು, ಅವತ್ತೇ ನಾನು ಅದನ್ನ ಮಾಡ್ತಿದ್ದೆ. ಆ ಥರ ಒಂದು ಅಂದ್ರು ಮನೆಗೆ ಬಂದ್ಮೇಲೆ ನೀವು ಮಾಡ್ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಒಂದು ಅವ್ರು ಸುಳ್ಳು ಹೇಳ್ತಾ ಇದಾರೆ, ಇಲ್ಲ ನಾನು ಮನೆಗೆ ಬಂದು ಇವಳು ಮದುವೆ ಆದ್ಮೇಲೆ ನಾನು ಮಾಡ್ಕೊಟ್ಟಿಲ್ಲ. ಅದು ಈಗ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಮೇಡಮ್, ಒಂದ್ಸಲ ಮಾಡ್ಕೊಡ್ಬೇಕು ಅಂತ. ಎಲ್ಲರಿಗೂ ಮಾಡ್ಕೊಟ್ಟಿರೋರು ನೀವು ಇನ್ನೊಂದ್ಸಲ ಸಿಟ್ ಮಾಡ್ಕೊಳ್ಳಿ, ಅವಾಗ ಸರ್ ಮಾಡ್ಕೊಡ್ತಾರೆ. ಓಕೆನಾ ಸರ್? ಬಟ್ ಅವ್ರು ಮಾಡುವಂತ ಸಂದರ್ಭದಲ್ಲೂ ಕೋಆಪರೇಟ್ ಮಾಡಿರ್ತೀನಿ. ಅಡಿಗೆ ಮನೆಗೂ ಬಂದಾಗ ಕ್ರೆಡಿಟ್ ನಿಮ್ಗೂ ಇರುತ್ತೆ ಬಂದಿರೋ ಅಂತ ಅವ್ರು ಮಾಡಿರೋ ಅಂತ ಅಡಿಗೆ ಇದ್ರಲ್ಲಿ. ಈಗ ಇನ್ನೊಂದು ಹೇಳಿದ್ರು, ಅವರು ಮದುವೆ ಆಗ್ಬೇಕಾದ್ರೆ ಸ್ವಲ್ಪ ಮುಂಗೋಪಿ ಆಗಿದ್ರು, ನಿಮ್ಮನ್ನ ನೋಡ್ಕೊಂಡು ಸಾಕಷ್ಟು ಶಾಂತವಾಗಿರೋದನ್ನ ಕಲ್ತ್ಕೊಂಡ್ರು ಅಂತ. ಕೋಪ ಅಂದ್ರೆ 80% ಐತಿ ಬಿಡಿ. ಈಗ ನಾನು ಈ ಬ್ಯಾಕ್ ಗ್ರೌಂಡು ಇವೆಲ್ಲ ಜನರು ಮಧ್ಯೆ ನಮ್ಮ ಕಷ್ಟಗಳು ಇವೆಲ್ಲ ಪರಿಸ್ಥಿತಿಗಳು ನೋಡ್ಕೊಂಡ್ಮೇಲೆ ಅವಳು ಬಹುತೇಕ 80% ಈಗ ಕಮ್ಮಿ ಆಗಿಲ್ಲ. 80% ನಿಮ್ಗೆ ಬಂದ್ರೆ ಅವಳನ್ನ ಎಷ್ಟೇ ಕೋಪ ಮಾಡ್ಕೊಂಡ್ರು 5 ನಿಮಿಷದಲ್ಲಿ ಮಾತಲ್ಲಿ ಕೋಪನ ಮಾಡಬಹುದು. ಓಕೆ, ಈಗ ಇದೆಲ್ಲ ಆದ್ಮೇಲೆ ಒಂದ್ ಕಡೆ ಮಕ್ಕಳನ್ನ ಬೆಳೆಸುವಂತ ಒಂದು ಪ್ರಕ್ರಿಯೆ ಬರುತ್ತೆ. ಯೂಶುವಲಿ ಅದು ತುಂಬಾ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ ನಾನು ಅನ್ಕೋತೀನಿ. ಹೀಗಿರ್ಬೇಕಾದ್ರೆ ಯೂಶುವಲಿ ಒಬ್ರು ಪೇರೆಂಟ್ಸ್ ಸ್ವಲ್ಪ ಜೋರಿದ್ದು ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ, ಇನ್ನೊಬ್ರು ಸ್ವಲ್ಪ ಸಾಫ್ಟ್ ಇದ್ದು ನರ್ಚರ್ ಮಾಡುವಂತ ಒಂದು ಕಾಂಬಿನೇಷನ್ ಕಾಮನ್. ಇಬ್ರು ಬೈಯೋದಿಲ್ಲ. ಒಂದು ಅಪ್ಪನ ಹೆದರಿಕೆ ಇದ್ರೆ ಅಮ್ಮನ ಪ್ರೀತಿ ಇರುತ್ತೆ, ಇಲ್ಲ ಅಮ್ಮನ ಹೆದರಿಕೆ ಇದ್ರೆ ಅಪ್ಪನ ಪ್ರೀತಿ ಇರುತ್ತೆ. ನಿಮ್ಮಲ್ಲಿ ಬ್ಯಾಡ್ ಕಾಪ್ ಯಾರು, ಗುಡ್ ಕಾಪ್ ಯಾರು? ಬ್ಯಾಡ್ ಕಾಪ್ ನಾನೇ, ಗುಡ್ ಕಾಪಿ. ಹೇಳಿ ಅದ್ರ ಬಗ್ಗೆ ಸ್ವಲ್ಪ. ಯಾಕೆಂದ್ರೆ ನಾನು ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಅಂದ್ರೆ ತುಂಬಾ ಫೋರ್ಸ್ ಇದೇನಲ್ಲ, ಜಾಸ್ತಿ ಏನಲ್ಲ. ಆದರೆ ಬಂದಂಥ ಮಕ್ಕಳು ಮನೆಗೆ ಬಂದಾಗ ಸ್ವಲ್ಪ ಶಿಸ್ತಿಂದ ಇರಬೇಕು. ಜೊತೆಗೆ ಬಂದ ತಕ್ಷಣ ಅವ್ರು ಡ್ಯೂಟಿಗಳನ್ನ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಬೇಕು, ಸ್ವಲ್ಪ ಏನಾದ್ರು ತಿನ್ನಬೇಕು. ಮತ್ತು ಆ್ಯಸ್ ಯೂಶುವಲ್ 6:30-7 ಗಂಟೆಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಬೇಕು ಅಂತ. ಯಾಕೆಂದರೆ ನಾವು ದೊಡ್ಡ ಮಗನೂ ಅದೇ ರೀತಿಯಾಗಿ ಫಾಲೋ ಅಪ್ ಮಾಡ್ಕೊಂಬಂದಿರೋದು, ಮಗಳೂ ಅದೇ ರೀತಿಯಾಗೇ ಇದು ಮಾಡಿ. ಆ ವಿಚಾರದ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದಾಗ ಬಂದಾಗ ಅವ್ರ ತಂದೆಗೆ ಹೇಳ್ತಿದ್ದೀನಿ ನಿಜ. ಅದ್ರಲ್ಲಿ ಮಗ ಜಾಸ್ತಿ ಹೇಳ್ತಿರ್ಲಿಲ್ಲ, ಸ್ವಲ್ಪ ಮಗಳು ಜಾಸ್ತಿ ಹೇಳವಳು. ಅದೇ ನೋಡಿ ಪಾಪ ಹಂಗೆ ಅದೇ ಈ ತರ ಆ ಮಮ್ಮಿ ಹಿಂಗ್ ಮಾಡುತ್ತೆ ಹಂಗ್ ಮಾಡುತ್ತೆ ಅಂತ. ಆದ್ರೆ ನಾನು ಮುಂದೇನು ಹೇಳ್ತಿರ್ಲಿಲ್ಲ. ಅವಳು ಎಲ್ಲ ರೂಮ್ ಒಳಗೆ ಹೋದಾಗ ಹೇಳ್ ಬಂದ್ಬಿಡೋಳು. ಇವರು ಆಮೇಲೆ ಲಾಸ್ಟಿಗೆ ಬಂದು ನೀನೇನು ಆ ತರ ಮಾಡದಂತೆ ಅಂತ ಇವ್ರು ಸುಮ್ನೆ ನನ್ಗೆ ಕ್ವಶನ್ ಇಲ್ಲ ದಬಾಯಿಸಿ. ಯಾಕಪ್ಪ ನಕ್ಷತ್ರ ನಾನು ಹೇಳಿದ್ ಹಿಂಗಲ್ವಾ, ನೀನ್ ಯಾಕೆ ಅದ್ ಹಂಗ ಅನ್ಕೊಂಡೆ ಅಂತ. ಅದೇ ಆ ತರ. ನಿಮ್ಗೆ ಸಿಟ್ಟು ಬರ್ತಾ ಇರ್ಲಿಲ್ಲ ಕೆಲವು ಕಡೆ? ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳ್ತೀರಾ ಯಾಕೆ ಹಿಂಗ್ ಹೇಳಿದ್ವಿ ಅಂತ, ಇಲ್ಲ ಓದ್ತಾ ಇಲ್ಲ ರೀ ಹಾಗೆ ಹೀಗೆ ಅಂತ ಅವ್ರು ಏನಾದ್ರು ಹೇಳಿದ್ರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡಿ? ಅವ್ರನ್ನ ಸಾಮಾನ್ಯ ಒಳ್ಳೆ ರೀತಿಯಲ್ಲಿ ಕನ್ವಿನ್ಸ್ ಮಾಡಿವೆ. ನೋಡು ಹಿಂಗೆಲ್ಲ ಇದು ಮಾಡ್ಕೋಬಾರ್ದಪ್ಪ, ಮಗನಿಗಾಗ್ಲಿ ಮಗಳಿಗಾಗ್ಲಿ, ಅಮ್ಮನಿಗೂ ಬೇಜಾರು ಮಾಡಬಾರ್ದು. ಅವ್ರು ಒಳ್ಳೆಯ ಉದ್ದೇಶಕ್ಕೆ ಹೇಳ್ತಾರೆ. ಬಟ್ ಎದುರುಗಡೆ ಮಕ್ಕಳ ಎದುರುಗಡೆ ಇವಳಿಗೆ ಬೈದಿದ್ದೀನಿ. ಆದರೆ ಇನ್ಸೈಡ್ ಕರೆದು ಹಿಂಗೆಲ್ಲ ಮಾಡಬಾರ್ದು, ಇಲ್ಲಿ ಒಳ್ಳೇದಕ್ಕೋಸ್ಕರ ಹೇಳ್ತಲ್ಲ ಮಮ್ಮಿ. ಈಗ ನಮ್ಮ ಫ್ಯಾಮಿಲಿ ಝೋನ್ ಸೆಗ್ಮೆಂಟ್ಗೆ ಇಬ್ರು ಅತಿಥಿಗಳು ಬರ್ತಾ ಇದ್ದಾರೆ, ನಕ್ಷತಾ ಮತ್ತೆ ಜೈದೀಪ್. ಇವರ ಇಬ್ರು ಮುದ್ದಾದ ಮಕ್ಕಳು ನಮ್ಮ ಸೆಗ್ಮೆಂಟ್ಗೆ ಬರ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಜೈದೀಪ್, ಇವತ್ತು ಬರ್ತ್ಡೇ ಬಾಯ್. ಫಸ್ಟ್ ಆಫ್ ಆಲ್ ಜನಶ್ರೀ ವಾಹಿನಿ ಪರವಾಗಿ ಮತ್ತೆ ಜನಶ್ರೀ ವಾಹಿನಿಯ ವೀಕ್ಷಕರ ಪರವಾಗಿ ಜೈದೀಪ್ ಅವರಿಗೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀವು ಅನ್ಕೊಂಡಿರೋ ಕನ್ಸೆಲ್ಲ ಈಡೇರ್ಲಿ ಅಂತ ಬಯಸ್ತೀವಿ. ಈಗ ಬರ್ತ್ಡೇ ಬಾಯ್ ಇಂದ ಸ್ವಲ್ಪ ಸೀಕ್ರೆಟ್ಸ್ ನಮ್ಗೆ ಗೊತ್ತಾಗ್ಬೇಕು.
ಈಗ ಅಪ್ಪ ಅಮ್ಮ ಇಬ್ರು ಪೊಲಿಟಿಕಲ್ ಫಿಗರ್ಸ್ ಆಗಿರ್ಬೇಕಾದ್ರೆ ಸರ್ಟೈನ್ ಮಟ್ಟದ ಸೆಲೆಬ್ರಿಟಿ ಫಿಗರ್ ಆಗಿರ್ಬೇಕಾದ್ರೆ ನೀವಾದ್ರೂ ಅಡ್ವಾಂಟೇಜ್ ತಗೋತಿರೋ ಹೇಗೆ? ನಾನು ಅವ್ರ ಮೇಲೆ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಲ್ಲ. ನನ್ನ ದಾರಿ ನಾನು ಈಗ ಇಬ್ರು ಅಣ್ಣ ತಂಗಿ ಅಂತ ಅಂದ್ಮೇಲೆ ಜಗಳ ಇದ್ದೇ ಇರುತ್ತೆ, ಬಹುಶಃ ದಿವಸ ಇರುತ್ತೆ ದಿವಸ ಇರುತ್ತೆ. ಜಗಳ ಆಡದೆ ಇರೋಂತ ಒಡ ಹುಟ್ಟಿದವರು ಬಹುಶಃ ತುಂಬಾ ಅನ್ಕಾಮನ್ ಅಂತ ಅನ್ಕೋತೀನಿ. ಈಗ ನಿಮ್ಮಲ್ಲಿ ಯಾರು ಜಗಳ ಶುರು ಮಾಡೋದು, ತಪ್ಪು ಯೂಶುವಲಿ ಯಾರ್ದಿರುತ್ತೆ, ಕೊನೆಗೆ ಸಾರಿ ಅಂತ ಫಸ್ಟ್ ಕೇಳೋರು ಯಾರು? ನಾನೇ ಫಸ್ಟ್ ಸಾರಿ ಕೇಳೋದು. ಓಕೆ, ತಪ್ಪು ಯಾರ್ದಿರುತ್ತೆ? ತಪ್ಪು ಅದವ್ರು ಹೇಳ್ಬೇಕು. ಯಾರು ತಪ್ಪಿರುತ್ತೆ? ಒಂದೊಂದು ಟೈಮ್ ನಂದಿರುತ್ತೆ, ಒಂದೊಂದು ಟೈಮ್ ಅವಳೇ ಮಾಡಿರ್ತಾಳೆ, ನಾನೇ ಸಾರಿ ಕೇಳ್ಬಿಡ್ತೀರಾ? ರಗ್ಲೆ ಬೇಡ, ಚಿಕ್ಕವಳು ಹೋಗ್ಲಿ ಬಿಡು, ಸ್ವಲ್ಪ ಜಗಳ ಆಡಿ ಆಮೇಲೆ ಲಾಸ್ಟಿಗೆ ಸಾರಿ ಕೇಳೋದು. ಸಾರಿ ಕೇಳ್ಬಿಡ್ತೀರಾ? ಅಣ್ಣ ತುಂಬಾ ಹೈ ಡೈಮೆನ್ಷನ್ ತಗೊಳ್ತಾ ಇದಾರ ಅಥವಾ ನಿಜ ಹೇಳ್ತಾ ಇದಾರೆ? ಹೈ ಡೈಮೆನ್ಷನ್ ತಗೊಳ್ತಾ ಇದಾರೆ, ಎಲ್ಲ ಸಲ ಅವ್ರದ್ದು ತಪ್ಪಿರುತ್ತೆ. ನೀವು ಸಾರಿ ಕೇಳಿದ್ದೀರಾ ಯಾವಾಗಾರು? ಸಾರಿ ಕೇಳಿಲ್ಲ. ಯಾಕೆ? ತಪ್ಪೇ ಇಲ್ದಿರ್ಬೇಕಾದ್ರೆ ಸಾರಿ ಯಾಕೆ ಕೇಳ್ಬೇಕಲ್ವಾ? ಅಲ್ವಾ? ಮೇಡಮ್, ಈಗ ಇಬ್ರಲ್ಲಿ ನಿಮ್ಗೆ ಯಾರು ಅನ್ಸುತ್ತೆ ಸ್ವಲ್ಪ ಅಪ್ಪಂತರ ಅಂದ್ರೆ ಸ್ವಲ್ಪ ಮೃದು ಸ್ವಭಾವದವ್ರು ಯಾರು ಅಂತ ಅನ್ಸುತ್ತೆ, ಸ್ವಲ್ಪ ನಂತರ ಅಂದ್ರೆ ಕಂಪ್ಯಾರಿಟಿವ್ಲಿ ಅಂದ್ರೆ ನಿಮ್ ತರ ಸ್ವಲ್ಪ ಜೋರಿನ ಸ್ವಭಾವ ಯಾರ್ದು ಅಂತ ಅನ್ಸುತ್ತೆ? ನಾನು ಅನ್ಕೊಂಡಂಗೆ ಇಬ್ರಲ್ಲೂ ಇಬ್ರು ಕ್ಯಾರೆಕ್ಟರ್ಸ್ ಜಾಸ್ತಿ ತುಂಬಾ ಡಿಪ್ಲೊಮ್ಯಾಟಿಕ್. ಏನಂದ್ರೆ ಯೂಶಲಿ ಏನಂದ್ರೆ ಇವನ್ ಸ್ವಲ್ಪ ಸಾಫ್ಟ್ ನೇಚರ್ಗೆ ಬರ್ತಾನೆ, ಬಟ್ ಇವಳು ಸ್ವಲ್ಪ ಏನಂದ್ರೆ ಇವಳು ಜೋರಂತ ಹೇಳ್ಬೋದು, ಬಟ್ ಇವಳು ಏನಂದ್ರೆ ಪಕ್ಕ ನಾನು ಇದು ಅಂದ್ರೆ ಇದೆ, ಅದು ಅಂದ್ರೆ ಅದೇ ಆ ತರ ಇವಳು ನೇಚರ್. ಇವಳು ಸ್ವಲ್ಪ ಇದು ಜಾಸ್ತಿ ಹಠ ಅಂತಲ್ಲ, ಅವಳು ಏನಾದ್ರು ಒಂದ್ ಹಿಡಿದ್ರೆ ಅದೇ ಸಾಧನೆ ಮಾಡ್ಬೇಕು, ಒಟ್ಟಲ್ಲಿ ಇದಾಗ್ಬೇಕು ಅಂದ್ರೆ ಅದಾಗ್ಲೇಬೇಕು ಆ ತರ. ಬಟ್ ಇವನು ಹಂಗಲ್ಲ, ಇವನ್ ಹೆಂಗಾದ್ರೂ ಸರಿ ಕನ್ವಿನ್ಸ್ ಆಗ್ತಾನೆ. ಇಲ್ಲ ಪರವಾಗಿಲ್ಲ ಅಂತ ಅಂದ್ರೆ ಓಕೆ ಬಿಡಮ್ಮ ಅಂತ. ಇವಳು ಸ್ವಲ್ಪ ಒಂದೆರಡು ಸ್ಟೆಪ್ ತಗೋಬೇಕು ಇವಳಿಗೆ ಹೇಳೋದಾದ್ರೆ. ತಂದೆ ತಾಯಿಗಳಿಗೆ ಮಗ ಅಥವಾ ಮಗಳಲ್ಲಿ ಯಾರು ಬೆಟರ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅವ್ರನ್ನ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಒಂದ್ ಲೈನ್ ಅಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು, ಒಂದ್ ಲೈನ್ ಅಲ್ಲಿ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಹೇಗೆ ಹೇಳ್ತೀರಾ? ಮಗನ ಬಗ್ಗೆ, ಮಗಳ ಬಗ್ಗೆ? ನಮಗೆ ಮಗನ ಬಗ್ಗೆ ನಾವು ಒಂಥರ ಅಡ್ವಾಂಟೇಜ್ ಇದು ಅನ್ನೋದಕ್ಕಿಂತ ಏನು ಸಮಾಜದಲ್ಲಿ ಒಂದು ಒಳ್ಳೆಯದು ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದು ಭಾವನೆಗೆ ಕೆಲವು ಟೈಮ್ ಎಲ್ಲ ನಾನು ಮಾರ್ಗದರ್ಶನ ಮಾಡ್ತೀನಿ. ಯಾವುದಾದ್ರೂ ಕೆಲವು ಮಿಸ್ಟೇಕ್ಸ್ ನನ್ನ ಕಿವಿಗೆ ಬಿದ್ದರೆ ಅಂದರೆ ನನ್ನ ಹೆಂಡ್ತಿನೇ ಹೇಳ್ಬೋದು, ಇವಳು ಕೂಡ ಹೇಳ್ಬಿಡ್ತಾಳೆ ಹಾಗೆ ಹೀಗೆ ಹಾಗೆ ಪಪ್ಪ ಅಂತ. ಆಮೇಲೆ ಇದರಲ್ಲಿ ಕ್ರಾಸ್ ಚೆಕ್ ಮಾಡ್ತೀನಿ ಯಾರು ತಪ್ಪು ಅಂತ, ನಿನ್ನ ತಪ್ಪಿದೆಯೋ ಅವ್ರ ತಪ್ಪಿದೆಯೋ ಅಂತ. ಆಮೇಲೆ ಇವಳ್ದು ನಿಂದೇ ತಪ್ಪಿದೆ ಮಗಳೇ ಅಂತೇಳಿ ಅವನದಿದ್ರೆ ನೋಡು ತಂಗಿ ಜೊತೆ ಸಮಾಧಾನವಾಗಿ ಹೋಗ್ಬೇಕು ಅಂದ್ಕೊಂಡು ಒಂಥರ ಈ ಮನೆಯಲ್ಲಿ ಒಂಥರ ಫ್ರೆಂಡ್ಲಿ ಆಗೇ ಇರ್ತೀವಿ ಹಂಗೆಲ್ಲ. ಸೊ ಮಕ್ಕಳು ನಾವು ಅನ್ನೋದೇನಿಲ್ಲ ಯಾವುದೇ ವಿಚಾರಕ್ಕಾದ್ರೂ. ಇವಳು ಕೆಲವು ಸಂದರ್ಭದಲ್ಲಿ ಇವಳದೇ ಆದಂಥ ಒಂದು ಸ್ವಲ್ಪ ಇದಿದೆ, ಸ್ವಲ್ಪ ಯಾವುದಾದ್ರು ಒಂದು ವಿಚಾರದಲ್ಲಿ ನಾನೇ ರೈಟ್ ಅನ್ನಂಗೆ. ನನ್ನ ಮಗಂದು ಒಂದು ಏನಂದರೆ ಸೊ ಏನೇ ಆದರೂ ಕನ್ವಿನ್ಸ್ ಆಗ್ತಾನೆ. ಅಟ್ಲೀಸ್ಟು ಅಪ್ಪ ಅನ್ನೋದನ್ನ ನಾನೇನು ಅವನಿಗೆ ಯಾವತ್ತೂ ಹೊಡೆಯೋ ಅಂಥ ಪ್ರವೃತ್ತಿಗೆ ಹೋಗಿಲ್ಲ. ಆದರೆ ಒಂದು ಬುದ್ಧಿವಾದ ಹೇಳ್ತೀನಿ, ನಮ್ಮ ಅಪ್ಪ ಏನಾದ್ರು ತಪ್ಪು ತಿಳಿಬೋದು ಅನ್ನೋ ಭಾವನೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ತಿಳ್ಕೊಂಡು ಹೊಂದ್ಕೊಂಡು ಹೋಗ್ತಾನೆ ಯಾವುದೇ ಒಂದು ವಿಚಾರದಲ್ಲೂ. ಅದೇ ರೀತಿ ಇವಳು ಕೂಡ ಅಷ್ಟೇ, ಯಾವ್ದಾರ ಇದ್ರೆ ಪಪ್ಪ ಹೀಗೆ ಅಂತ ನನಗೆ ಡೈರೆಕ್ಷನ್ ಮಾಡ್ತಾಳೆ ಕೆಲವು ವಿಚಾರದಲ್ಲಿ. ಪಪ್ಪ ಆಗಲ್ಲ ಪಪ್ಪ, ಈಗ ನೀವು ಇದು ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾಳೆ. ನಾನು ಇದನ್ನ ನೋಡಿದ್ರೆ ಇವಳಿಗೆ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಮುಂದೆ ಹೈಯರ್ ಎಜುಕೇಶನ್ ಮಾಡಿ ಹೋಗ್ತಾಳೇನೋ ಅನ್ನೋ ಒಂದು ಭಾವನೆ ಅನಿಸ್ತಾ ಇದೆ. ನೀವಾಗೆ ಏನು ಪ್ರೆಷರ್ ಹಾಕಲ್ಲ ಮಕ್ಳ ಮೇಲೆ? ಇಲ್ಲ ಇವಳಿಗೂ ಇದಿದೆ. ಅವನು ಒಂಥರ ನಾರ್ಮಲ್ ಆಗೇನೆ ಒಳ್ಳೆ ರೀಚ್ ಆಗ್ತಾನೆ. ಈಗ 93% SLC ಈಗಲೂ ಕೂಡ PU ಕೂಡ ಚೆನ್ನಾಗಿಲ್ಲ. ಯಾವುದೇ ಲೆಕ್ಚರರ್ಸು ಕೂಡ ಗುಡ್ ಅನ್ನೋ ಒಂದು ಇದನ್ನು ಕೂಡ ಹೇಳಿದ್ದಾರೆ. ಸೊ ಇವಳು ಕೂಡ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಡಿಬೇಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರೈಸ್ ತಗೊಂಡು ಬರಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಹೋಗಿರ್ತಾಳೆ. ಇದಿಷ್ಟು ಫ್ಯಾಮಿಲಿ ಝೋನಿನ ವಿಷಯ ಆಯಿತು. ಈಗ ಇವರ ಫ್ರೆಂಡ್ಸ್ ಇವ್ರ ಬಗ್ಗೆ ಏನು ಹೇಳ್ತಾರೆ? ಇವರ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇವರು ಪಬ್ಲಿಕ್ ಸ್ಪಿಯರಿಗೆ ಗೊತ್ತಿಲ್ಲದೆ ಇರುವಂತ ಕೆಲಸಗಳನ್ನ ಏನೇನು ಮಾಡಿದ್ರು, ಏನಾದರೂ ತುಂಟಾಟ ಮಾಡಿದ್ರ, ಅದನ್ನೆಲ್ಲ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತೀವಿ. ಬನ್ನಿ ಇವರ ಫ್ರೆಂಡ್ಸ್ನ ಬೆನ್ ಹತ್ತೋಣ. ಇವರು CN ಬಾಲಕೃಷ್ಣ ಅವರ ತಾಯಿಯಾಗಿದ್ದಾರೆ. ಸುಮಾರು 78 ವರ್ಷದ ಸಂಬಮ್ಮ ಅವರು ಕಂಪ್ಲೀಟ್ ಆಗಿ ಇವರೊಂದು ಯಶಸ್ವಿ ಮಟ್ಟಕ್ಕೆ ಏರಿದ್ದಾರೆ ಅಂದ್ರೆ ಅದರಲ್ಲಿ ಬಹುಪಾಲು ಸಿಂಹಪಾಲು ನಿಮ್ದಾಗಿರುತ್ತೆ. ಯಾವ ಒಂದು ಗಳಿಗೆಯಲ್ಲಿ ನಿಮ್ಗೆ ಅನಿಸ್ತಾ ಹೋಯ್ತು ಇವರು ದೊಡ್ಡ ಹೆಸರನ್ನ ಮಾಡ್ತಾರೆ ಬರುವಂತ ಟೈಮಲ್ಲಿ ಅಂತ? ಇವನಿಗೆ ತುಂಟಾಟ ಜಾಸ್ತಿ ಇತ್ತು. ಆಮೇಲೆ ವ್ಯವಸಾಯದಲ್ಲಿ ಬಹಳ ಇಷ್ಟ, ಅವೆಲ್ಲ ಮುಂದರಿಷ್ಟ. ಆಮೇಲೆ MA ಓದ್ಬೇಕು ಅನ್ನೋದು ಒಂದಿತ್ತು. ಆರು ಅಷ್ಟೊಂದು ಓದಬೇಕು ಅಂತ ಇದ್ರೂ ತುಂಟಾಟ ಜಾಸ್ತಿ.
ಇದು ನಮ್ಮ ಮೈಯವರೊಂದು ಬಾವಿ ಕಟ್ಟಿದ್ರು, ಅದರೊಳಗೆ ಬಿದ್ದುಬಿಡೋದು. ಭಾಳ ಆಳವಾಗಿತ್ತು ಬಾವಿ. ಆವಾಗ ಒಂದು ತುಂಟಾಟ ತಡಿನಾರ್ದಯ್ಯ ನಾವು ಚಳಿಕೆರೆ ಕಳಿಸ್ತೇವೆ. ಇಲ್ಲಿ ನಮ್ಮ ಮಗಳು ಇದ್ದು ಸುಶೀಲಾ ಅಂತ, ಅಲ್ಲೇ ಕಳಿಸ್ತೇವೆ. ಅಲ್ಲಿ ಬಾವಿ ಎಷ್ಟೇ ಕೆಲಸ ಮಾಡಿದ್ರು ಆ ಬಾವಿ ಬಿದ್ದುಬಿಡೋದು. ಈಗ ನೀವು ಈ ಮನೆಯಲ್ಲೇ ಇರ್ಬೇಕು ಅಂತ ಬಯಸ್ತೀರಂತೆ ಅಂತಿಮವಾಗಿ, ಅಂದ್ರೆ ಈಗ ಪಟ್ಟಣದಲ್ಲಿ ಮನೆ ಇದ್ರು ಕೂಡ ಒಟ್ಟು ಬಹುಪಾಲು ನೀವು ಈ ಮನೆಯಲ್ಲಿ ಕಳೀಲಿಕ್ಕೆ ಬಯಸ್ತೀರಾ ಅಂತ ಒಂದು ಸಾಕಷ್ಟು ಜನ ಪ್ರಭಾವಶಾಲಿ ವ್ಯಕ್ತಿಗಳು ಈ ಮನೆಯಿಂದ ಹೊರಗಡೆ ಬಂದಿರುವಂತದ್ದು. ಈ ಮನೆ ಬಗ್ಗೆ ಒಟ್ಟು ನಿಮ್ ಫ್ಯಾಮಿಲಿ ಬಗ್ಗೆ ಚಿಕ್ಕದಾಗಿ. ಈ ಮನೆಯಿಂದ ಭಾಳ ಇದರಿಂದ ಬಂದಿರೋದ್ರಿಂದ ಇದರಿಂದ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಯ್ತದೆ, ಇರಲೇಬೇಕು ಅನ್ನೋದೊಂದು ಇರೋದು.